ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹಲವು ಸಂದರ್ಭಗಳಲ್ಲಿ ಒಂದು ಹೇಳಿಕೆಯನ್ನ, ಒಂದು ಉಕ್ತಿಯನ್ನ, ಒಂದು ಕೋಟ್ ಅನ್ನ ಮೆನ್ಷನ್ ಮಾಡ್ತಾರೆ. ಅದು RSSನ ಕಾರ್ಯಕರ್ತರು ಮತ್ತು ನಾಯಕರು ಮಾತಾಡುವಂತಹ, ಹೇಳುವಂತಹ ಉಕ್ತಿ ಅಂದ್ರೆ ಕೋಟ್. ಏನದು? ವಿಕ್ರಮಾರ್ಜುನ ಸತ್ವಸ್ಯ ಸ್ವಯಂಮೇವ ಮೃಗೇಂದ್ರತ. ಸಿಂಹವನ್ನ ಕಾಡಿನ ರಾಜ ಅಂತ ಯಾರೂ ಕೂಡ ಘೋಷಣೆ ಮಾಡೋದಿಲ್ಲ, ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡೋದಿಲ್ಲ. ಅದರ ತಾಕತ್ತಿನ ಮೇರೆಗೆ ಅದು ಕಾಡಿನ ರಾಜ ಆಗಿರುತ್ತೆ. ಯಾರು ಇಲ್ಲಿ ಹೀರೋನ ಹುಟ್ಟಾಕೋದಿಲ್ಲ. ಹೀರೋ ನಾವು ಅನ್ನುವಂಥದ್ದೇನು ಸಿನಿಮಾ ಡೇಲಾಗಿದೆ ಅದೇ ರೀತಿ. ಯಾಕೆ ಈ ಮಾತನ್ನು ಹೇಳಿದ್ದು ಅಂದರೆ, ಡಿ.ಕೆ. ಶಿವಕುಮಾರ್ ಅವರು ಇದೇ ನವೆಂಬರ್ 14 ಅಥವಾ 24 ಹೊತ್ತಿಗೆ ಈ ರಾಜ್ಯದ ಮುಖ್ಯಮಂತ್ರಿಯ 24ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರ ಬಣ ಮತ್ತು ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿರೋ ಸಂದರ್ಭದಲ್ಲಿ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಏನು JDS ಜೊತೆಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ, ಆ ಜಾಗದಲ್ಲಿ ವಿಡಿಯೋ ಸಂದೇಶದ ಮೂಲಕ ಒಂದು ಮೆಸೇಜ್ ಕೊಟ್ಟಿದ್ರು. ಆ ಮೆಸೇಜ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನನ್ನ ಪಕ್ಷ ಮತ್ತು ನನ್ನ ಕುಟುಂಬವನ್ನು ರಾಜಕೀಯವಾಗಿ ತುಳಿಯುವಂತಹ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ, ಅದೆಲ್ಲವೂ ನನಗೆ ಗೊತ್ತಿದೆ, ಅವರು ಜೈಲಿಗೆ ಹೋಗುವಂತಹ ದಿನಗಳು ದೂರ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ಇದೊಂದು ಕಂಪನವನ್ನು ಸೃಷ್ಟಿಸಿತ್ತು. ಕಾಂಗ್ರೆಸ್ನ ಒಂದು ಪಾಳೆಯಕ್ಕೆ ಬಹುದೊಡ್ಡ ಖುಷಿಯನ್ನು ನೀಡಿತ್ತು. ಆ ಹೇಳಿಕೆಗೆ ಪ್ರತಿಯಾಗಿ ಈಗ ಖುದ್ದು ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿರುವಂಥದ್ದು. ಏನು ಹೇಳಿದ್ದಾರೆ? ಮತ್ತೆ ಹಿಟ್ ಅಂಡ್ ರನ್ ಕೇಸ್ ಮಾಡಬೇಡಿ, ಬನ್ನಿ ನಿಮ್ಮ ಬಳಿ ಯಾವ ಭಂಡಾರ ಇದೆಯೋ ಅದನ್ನೆಲ್ಲ ತಗೊಂಬನ್ನಿ, ಇಬ್ಬರನ್ನೂ ಒಂದು ಮೀಡಿಯಾದಲ್ಲಿ ಕೂರಿಸಿ ಮಾತಾಡೋಣ, ಇದು ಇಲ್ಲಿಗೆ ಕೊನೆ ಆಗಬೇಕು. ಪದೇ ಪದೇ ಹಾಕಿ ಹೀಗೆ ಮಾತಾಡ್ತಾರೆ. ಈ ಮಾತನ್ನು ಹೇಳುವ ಜೊತೆಯಲ್ಲಿ ನನ್ನ ಕುಟುಂಬವನ್ನು, ನನ್ನ ತಂಗಿ ಮತ್ತು ತಮ್ಮನ ಮೇಲೂ ಕೂಡ ಸಾಕಷ್ಟು ಕೇಸ್ಗಳನ್ನು ಹಾಕಿದ್ರು ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಸ್ವಾಮಿ ಅವರು. ನನ್ನನ್ನು ಜೈಲಿಗೆ ಕಳಿಸುವಂತಹ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ಹಬ್ಬ ಮುಗಿದ ಮೇಲೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳುವ ಮೂಲಕ ಬಹುದೊಡ್ಡ ಜಂಗಿ ಕುಸ್ತಿಗೆ ಗೌಡರ ಗದ್ದಲ ಸಾಕ್ಷಿಯಾಗಿರುವಂಥದ್ದು. ಎರಡನೇ ಸುದ್ದಿ, ಪ್ರತಿಷ್ಠಿತ ಕಣವಾಗಿದ್ದದ್ದು ಹುಕ್ಕೇರಿಯ ಒಂದು ಚುನಾವಣೆ, ಅದು ಸಹಕಾರ ಸಂಘದ ಚುನಾವಣೆ. ಹುಕ್ಕೇರಿ ವಿದ್ಯುತ್ ಗ್ರಾಮೀಣ ಸಹಕಾರ ಸಂಘ ಏನೋ ಇದೆ ಅದರದ್ದು. ಅಲ್ಲಿ 15 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಆ ಪೈಕಿ ಬಹುಪಾಲು ರಮೇಶ್ ಕತ್ತಿ ಅವರ ಬಣ ಗೆದ್ದು ಬೀಗಿದೆ. ಈ ಮೂಲಕ ಸಹಕಾರ ಸಂಘದಲ್ಲೂ ಕೂಡ ತಮ್ಮ ಬೆಂಬಲಿಗರನ್ನು ಗೆಲ್ಲಿಸಿಕೊಳ್ಳುವ ಉಮೇದಿನಲ್ಲಿ, ಉತ್ಸಾಹದಲ್ಲಿ ಇದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಮತ್ತು ಸಚಿವ, ಅವರಿಗೆ ಮುಖಭಂಗ ಆಗಿದೆ. ಮುಖಭಂಗ ಆದ ಮೇಲೆ 3 ಜನ 3 ರೀತಿಯಲ್ಲಿ ಮಾತಾಡಿದ್ರು. ಒಂದು, ರಮೇಶ್ ಕತ್ತಿ ಅವರು, ಕೆಲವರು ಕೈ ಹಾಕಬಾರದ ಜಾಗಕ್ಕೆ ಕೈ ಹಾಕಿ ಸುಟ್ಕೊಂಡಿದ್ದಾರೆ, ನಮ್ಮ ಸಮಾಜ ಇದು ನಮ್ಮ ಬಳಿನೇ ಇರಬೇಕು ಅಂತ ಬಯಸಿತ್ತು, ಆ ಕಾರಣಕ್ಕೋಸ್ಕರ ನಾವು ಗೆದ್ದಿದ್ದೀವಿ ಅನ್ನೋದನ್ನ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಅದಕ್ಕೂ ಮುಂಚೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿತು. ಯಾಕಂದ್ರೆ ಅವರ ಸೋದರ ಕೂಡ ಅಲ್ಲಿ ಒಂದು ಬಹುಮುಖ್ಯ ಸಹಕಾರ ಸಂಘದ ಚುನಾವಣೆಯಲ್ಲಿ ತನ್ನ ಬೆಂಬಲಿಗರನ್ನ ಗೆಲ್ಲಿಸಿಕೊಂಡಿರುವಂಥದ್ದು. ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಎರಡೂ ಕಡೆಯ ಜನ ಹೇಳ್ತಿರುವಂಥದ್ದು. ಒಂದು, ಗೆದ್ದವರು ಪಾಳೆಗಾರಿಕೆಯ ವಿರುದ್ಧ, ದಣಿಗಳ ವಿರುದ್ಧ ಅಲ್ಲಿನ ಜನ ದಂಗೆ ಎದ್ದು ನಮ್ಮನ್ನ ಗೆಲ್ಲಿಸಿದ್ದಾರೆ ಅಂತ ಹೇಳ್ತಿರುವಂಥದ್ದು. ಮತ್ತೊಂದು ಕಡೆ ಇಲ್ಲಿ ಅಹಿಂದ ವಿರುದ್ಧ ಪ್ರಬಲ ಸಮುದಾಯವೊಂದು ಜಾತಿಯ ಬಲವನ್ನು ಬಳಸಿಕೊಂಡು ಗೆದ್ದಿದೆ ಅನ್ನುವಂಥದ್ದನ್ನ ಹೇಳ್ತಿರುವಂಥದ್ದು. ಇವರಿಬ್ಬರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಿಷ್ಟೇ, ನೋಡಿ, ನಾವು 30 ವರ್ಷಗಳಿಂದ ಈ ಸಹಕಾರ ಸಂಘದ ಚುನಾವಣೆಯ ರಾಜಕಾರಣ ಮಾಡ್ತಿರಲಿಲ್ಲ, ಕೇವಲ ಇತ್ತೀಚೆಗೆ ನಾವು ಆರಂಭಿಸಿದ್ದು, ಆದರೆ ಅವರು 20,000 ಮತ ತಗೊಂಡ್ರೆ ನಾವು 12,000 ತಗೊಂಡಿದ್ದೀವಿ, ನಾವು ಬೇಸನ್ನ ಸೃಷ್ಟಿಸಿದ್ದೀವಿ, ಮುಂದೆ ನೋಡಿ ನಾವು ಗೆದ್ದು ತೋರಿಸ್ತೀವಿ ಅನ್ನುವಂತಹ ಸವಾಲನ್ನು ಎಸೆಯುವ ಜೊತೆಗೆ ಸಹಕಾರ ಸಂಘದಲ್ಲೂ ಕೂಡ ಇನ್ನು ಮೇಲೆ ಸಾಹುಕಾರರ ಆಟ ದರ್ಬಾರ್ ನಡೆಯುತ್ತೆ ಅನ್ನುವಂತಹ ಮೆಸೇಜ್ ಅನ್ನು ಕೊಟ್ಟಿರುವಂಥದ್ದು. ಅಷ್ಟೇ ಅಲ್ಲ, ರಮೇಶ್ ಕತ್ತಿ ಅವರಿಗೆ ಸವಾಲನ್ನು ಎಸೆದಿದ್ದಾರೆ, ನನ್ನ ಕ್ಷೇತ್ರಕ್ಕೆ ಬಂದು ನಿಂತು ಒಂದು ತಾಕತ್ತು ಪ್ರದರ್ಶಿಸಲಿ ಅನ್ನುವಂತಹ ಒಂದು ಮೆಸೇಜ್ ಅನ್ನು ಕೊಟ್ಟಿರುವಂಥದ್ದು. ಕುಂದಾನಗರಿಯಲ್ಲಿ ಸಣ್ಣದೊಂದು ಸಹಕಾರ ಸಂಘದ ಚುನಾವಣೆಯಲ್ಲಿ ಬಣರಾಜಕೀಯ ಅಥವಾ ಸಾಹುಕಾರ ಕುಟುಂಬ ವರ್ಸಸ್ ಮತ್ತೊಬ್ಬರ ವ್ಯತ್ಯಾಸಗಳೇನಾದರೂ ಆದರೆ ಸರ್ಕಾರಗಳೇ ಉಳಿವೆ. 2019ರ DCC ಬ್ಯಾಂಕ್ನ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂತಹ ಯುದ್ಧ ನಡೆದಾಗ ಮಹಾನಾಯಕನ ಎಂಟ್ರಿ ಆಯಿತು ಅನ್ನುವಂಥದ್ದನ್ನು
ರಮೇಶ್ ಜಾರಕಿಹೊಳಿ ಅವರು ಆರೋಪ ಮಾಡ್ತಾರೆ ಈಗಲೂ ಕೂಡ. ಆ ಕಾರಣಕ್ಕೆ ಅವತ್ತಿನ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಮುರಿದು ಬಿದ್ದಿತ್ತು. ಈಗೇನಾಗತ್ತೆ, ಬಹುದೊಡ್ಡ ಬದಲಾವಣೆ ಆಗುತ್ತೆ. ಅದು ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆಯ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಸ್ಥಾನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಮೂರನೇ ಸುದ್ದಿ, ಉತ್ತರ ಕರ್ನಾಟಕದಲ್ಲಿ ನಿಜಕ್ಕೂ ಬಹುದೊಡ್ಡ ಪ್ರವಾಹ ಸೃಷ್ಟಿಯಾಗಿರುವಂಥದ್ದು. ಭೀಮಾ ಮತ್ತು ಕೃಷ್ಣಾ ನದಿಗಳ ಭೂರ್ಗರ್ತದಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ವಿಜಯಪುರ, ಬೀದರ್, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಹಾನಿಗ್ರಸ್ತ ಪ್ರದೇಶಗಳಲ್ಲಿ ಮನೆಗಳು, ದೇವಸ್ಥಾನಗಳು ಮತ್ತು ಮಠಗಳು ಜಲಾವೃತಗೊಂಡಿವೆ. ಜನರು ತೆಪ್ಪಗಳಲ್ಲಿ ಸಂಚರಿಸಬೇಕಾಗಿ ಬಂದಿದ್ದು, ರೈತರು ತಮ್ಮ ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. CM ಸಿದ್ದರಾಮಯ್ಯ ಅವರ ಏನು ಪ್ರವಾಹ ಪ್ರದೇಶಕ್ಕೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿನ ವೈಮಾನಿಕ ಸಮೀಕ್ಷೆಯ ಬಗ್ಗೆ ಇದೀಗ ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಯಾಕಂದರೆ ಹಾನಿಗ್ರಸ್ತ ಪ್ರದೇಶದ ಸ್ಥಿತಿ ಮತ್ತು ಬೆಳೆ ನಷ್ಟಗಳನ್ನು ವೀಕ್ಷಿಸಿರುವಂಥದ್ದು ವೈಮಾನಿಕ ಸಮೀಕ್ಷೆಯ ಮೂಲಕ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಖೇಡಗಿ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದೆ. 30ಕ್ಕೂ ಹೆಚ್ಚು ಮನೆಗಳು ಮುಳುಗಡೆಯಾಗಿವೆ. ಜನರು ತೆಪ್ಪದಲ್ಲಿ ಸಂಚರಿಸುವಂತಾಗಿದೆ. ಬೆಳಗಾವಿಯಲ್ಲೂ ಘಟ್ಟಪ್ರಭಾ ನದಿಯ ಅಬ್ಬರ ಮುಂದುವರೆದಿದೆ. ಯಾದಗಿರಿಯ ಶಹಪುರ ತಾಲೂಕಿನ ರೋಜಾ ಗ್ರಾಮ ಪ್ರವಾಹದಲ್ಲಿ ನಡುಗಡ್ಡೆಯಾಗಿ ಕಾಣಿಸ್ತಿರುವಂಥದ್ದು. ಇದರ ಜೊತೆಯಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾಗಿರುವಂಥದ್ದು. ಜನರು ಬೋಟ್ನಲ್ಲಿ ಮೇವನ್ನು ತಂದು ಆ ರಾಸುಗಳಿಗೆ ಉಣಿಸ್ತಿರುವಂಥದ್ದು. ಇದರ ಜೊತೆಯಲ್ಲಿ ವೈಮಾನಿಕ ಸಮೀಕ್ಷೆ ಏನು ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಅವರು ನಡೆಸಿದ್ರು, ಉತ್ತರ ಕರ್ನಾಟಕದ ಅಲ್ಲೋಲ ಕಲ್ಲೋಲವಾದಂತಹ ಪರಿಸ್ಥಿತಿಯನ್ನು ವೈಮಾನಿಕ ಸಮೀಕ್ಷೆ ಮೂಲಕ ವೀಕ್ಷಿಸಿರುವಂಥದ್ದು ಮತ್ತು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಸಭೆ ನಡೆಸಿ ಇನ್ನೂ ಯಾವ ಕ್ರಮಗಳನ್ನು ಜಾರಿಗೊಳಿಸುತ್ತಾರೆ ಅನ್ನೋದನ್ನು ಈಗ ಕಾದು ನೋಡಬೇಕಿದೆ. ಆದರೆ ಸಿದ್ದರಾಮಯ್ಯ ಅವರ ಈ ನಡೆ, ವೈಮಾನಿಕ ಸಮೀಕ್ಷೆಯ ನಡೆಯನ್ನು ಈ ಕಡೆ ವಿಪಕ್ಷಗಳು ವಿರೋಧಿಸ್ತಾ ಇರುವಂಥದ್ದು. ಯಾಕೆ? ರಾಜ್ಯ ರಾಜಕೀಯದಲ್ಲಿ ನೆರೆಹಾನಿ ಪರಿಹಾರ ಪಾಲಿಟಿಕ್ಸ್ ಶುರುವಾಗಿದೆ. ನೆರೆಹಾನಿ ಪರಿಹಾರ ಘೋಷಿಸದೆ CM ಸಿದ್ದರಾಮಯ್ಯ ಅವರು ಕೇವಲ ವೈಮಾನಿಕ ಸಮೀಕ್ಷೆ ನಡೆಸಿದ್ರೆ ಏನು ಸಾಧ್ಯವಾಗೋದಿಲ್ಲ, ಅದರಿಂದ ಏನು ಜನಕ್ಕೆ ಲಾಭ ಆಗೋದಿಲ್ಲ, ಮತ್ತು ಅವರ ಕಣ್ಣೀರನ್ನು ಒರೆಸುವಂತಹ ಕೆಲಸ ಕೂಡ ಆಗೋದಿಲ್ಲ ಅಂತ ರಾಜ್ಯ ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಇದು ಮುಠಾಳರ ಸರ್ಕಾರ ಅನ್ನುವಂತಹ ಒಂದು ಗಂಭೀರವಾದ ಹೇಳಿಕೆಯನ್ನು, ಒಂದು ನಿಂದನೆಯನ್ನು ಮಾಡಿರುವಂಥದ್ದು. ಯಾಕಂದರೆ ಸಮೀಕ್ಷೆಗೂ ಮೊದಲು ಪರಿಹಾರ ಕೊಡಿ ಅಂತ ಆಗ್ರಹಿಸಿರುವಂಥದ್ದು. ಜೊತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಮುಠಾಳರ ಸರ್ಕಾರ. BSY CM ಆಗಿದ್ದಾಗ ಕೇಂದ್ರದ ಪರಿಹಾರಕ್ಕಾಗಿ ಕಾಯದೆ ತಕ್ಷಣವೇ ಪರಿಹಾರ ಘೋಷಣೆ ಮಾಡಿದ್ರು. ಇಂತಹ ವಿಚಾರಗಳಿಂದಾದರೂ ಸಿದ್ದರಾಮಯ್ಯ ಅವರು ಎಚ್ಚೆತ್ತುಕೊಳ್ಳಬೇಕಿದೆ, ತಕ್ಷಣವೇ ಪರಿಹಾರ ಘೋಷಣೆ ಮಾಡಬೇಕೆಂದು ವಿಜೇಂದ್ರ ಅವರು ಹೇಳಿದರು. ಇದಕ್ಕೆ ಸಚಿವ MB ಪಾಟೀಲ್ ಅವರು ಕೌಂಟರ್ ಕೊಟ್ಟಿದ್ದು, ಭದ್ರಾ ಮೇಲ್ದಂಡೆ ಯೋಜನೆ ವೇಳೆ ಏನಾಗಿತ್ತು, 5,000 ಕೋಟಿ ಘೋಷಣೆ ಮಾಡಿದ್ದು ಬಂತ, 4-5 ವರ್ಷ ಆಗಿದೆ, ಸುಮ್ಮನೆ ರಾಜಕಾರಣ ಮಾಡ್ತಾರೆ, ನಮ್ಮ ತೆರಿಗೆ ಪಾಲನ್ನು ಸರಿಯಾಗಿ ಕೊಡ್ತಿಲ್ಲ, ಭದ್ರಾ ಮೇಲ್ದಂಡೆ ಯೋಜನೆ ಪರಿಹಾರ ಕೊಡದವರು, ನಮ್ಮ ತೆರಿಗೆ ಪಾಲು ಕೊಡದವರು ಮುಠಾಳ್ರು, ಅವರ ಮುಖವನ್ನು ಒಮ್ಮೆ ನೋಡಿಕೊಳ್ಳಲು ಹೇಳಿ ಅಂತ ತಿರುಗೇಟು ಕೊಟ್ಟಿರುವಂಥದ್ದು. ಇದರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಒಂದು ಸಲಹೆ ಕೊಟ್ಟಿರುವಂಥದ್ದು, ಕೇಂದ್ರ ನೆರೆ ಪರಿಹಾರ ನೀಡ್ತಿಲ್ಲ ಅನ್ನೋ ರಾಜ್ಯ ಸರ್ಕಾರದ ಆರೋಪಗಳಿಗೆ ಕುಮಾರಸ್ವಾಮಿ ಅವರು ಖಡಕ್ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಅನ್ಯಾಯವಾಗಿದೆ ಎಂದು ಇನ್ನೂ ಎಷ್ಟು ದಿವಸ ಹೇಳ್ತೀರಾ? ಪದೇ ಪದೇ ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆಗೆ ಹೋಗಬೇಡಿ, ಘರ್ಷಣೆಗೆ ಹೋಗೋದ್ರಿಂದ ಏನು ಸಿಗೋದಿಲ್ಲ, ವಿಶ್ವಾಸದಿಂದ ಇರಿ, ನಿಮ್ಮ ಒರಟು ಮಾತುಗಳನ್ನು ಬಿಡಿ, ನೀವು ಸರಿಯಾದ ರೀತಿಯಲ್ಲಿ ಬಂದು ವಿಶ್ವಾಸದಲ್ಲಿ ನೆರೆ ಅನಾಹುತಗಳ ಬಗ್ಗೆ ಹೇಳಿ, ನೆರವು ಕೇಳಿ ಅಂತ CM ಸಿದ್ದರಾಮಯ್ಯ ಅವರಿಗೆ ಸಲಹೆ ನೀಡಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಅವರ ಮಾತುಗಳು ಒಂದು ಕಡೆ ಇರ್ಬೋದು, ಅವರು ವೈಮಾನಿಕ ಸಮೀಕ್ಷೆ ಅವ್ರು ಏನು ಮಾಡಬೇಕಿತ್ತು ಮಾಡಿದ್ದಾರೆ. ಅಲ್ಲಿನ DCಗಳು, ತಾಲೂಕು ದಂಡಾಧಿಕಾರಿಗಳ ಕಡೆಯಿಂದ ಏನೇನು ಮಾಡಿಸ್ಬೇಕು ಎಲ್ಲವನ್ನು ಮಾಡಿಸಿದ್ದಾರೆ. ಆದರೆ ಇಲ್ಲಿ ವಿಪಕ್ಷಗಳು ಹೇಳುವ ರೀತಿ ನೋಡಿ, ಕೇಂದ್ರ ಸರ್ಕಾರವನ್ನು ಕಾಯದೆ ರಾಜ್ಯ ಸರ್ಕಾರ ಕೊಡಬೇಕು, ಕೊಡೋಣ, ಆದರೆ ಕೇಂದ್ರವೂ ಕೊಡಬೇಕಿದೆಯಲ್ಲ, ಅದನ್ನು ಯಾರು ಪ್ರಶ್ನೆ ಮಾಡ್ತಿಲ್ಲ, ಯಾಕೆ? ಮತ್ತು ಕುಮಾರಸ್ವಾಮಿ ಅವರ ವಾದ, ನೀವು ಬೆಣ್ಣೆ ಹಚ್ಚಿ ಮಸಾಜು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೇಳಿ ಅನ್ನುವಂಥದ್ದೇನಿದೆ, ಯಾಕೆ? ನಮ್ಮ ತೆರಿಗೆಯ ಪಾಲಲ್ಲಿ ಇದೆಯಲ್ಲ, ಅದರಿಂದಲೇ ಕೊಡಬಹುದಲ್ಲ. ಜೊತೆಯಲ್ಲಿ SDRF NDRF ಅಂತ ಇರುತ್ತಲ್ಲ, ಅಲ್ಲೊಂದಷ್ಟು ನಿಧಿ ಇರುತ್ತಲ್ಲ, ಅದನ್ನೇನು ಮಾಡ್ತಾರೆ? ಬರೀ ಬೀಮಾರು ರಾಜ್ಯಗಳಿಗೆ ಹೆಚ್ಚಿನ ಹಣವನ್ನು ಕೊಡ್ತಿದ್ರೆ ಅತಿ ಹೆಚ್ಚು ತೆರಿಗೆ ಕಟ್ಟುವಂತಹ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ ಇಂತಹ ರಾಜ್ಯಗಳ ಸ್ಥಿತಿ ಏನಾಗಬೇಕು? ₹1 ಕೊಟ್ಟು ಕೇವಲ 13 ಪೈಸೆ ತೊಗೊಂಡ್ಬರ್ತೀವಿ ಅಂದರೆ ನಾವ್ಯಾಕೆ ಇಲ್ಲಿನ ಜನ ದುಡಿಬೇಕು ಅಂತ ಕನ್ನಡಿಗರ ಆಕ್ರೋಶ, ಸಿದ್ದರಾಮಯ್ಯ ಅವರ ಆಕ್ರೋಶ ಕೂಡ. ಆದರೆ BJP ಹೇಳ್ತಿರೋದ್ರಲ್ಲೂ ಒಂದು ಸತ್ಯ ಇದೆ. ಮೊದಲು ಎಷ್ಟು ಸಾಧ್ಯವೋ ಅಷ್ಟು ಘೋಷಣೆ ಮಾಡಿ, ಉಳಿದ ಹಣಕ್ಕಾಗಿ ಕೇಂದ್ರವನ್ನು ಪಟ್ಟು ಹಿಡಿಯುವಂತಹ ಬೆಣ್ಣೆ ಸವರೋದು ಬೇಕಿಲ್ಲ. ನಮ್ಮ ಹಕ್ಕನ್ನು ಸಂವಿಧಾನದತ್ತವಾಗಿ ನಾವು ಪಡೆಯುವಂಥದ್ರಲ್ಲಿ
ಯಾವುದೇ ಬೆಣ್ಣೆ ಹಚ್ಚುವ ಬಕೀಟ್ ಹಿಡಿಯುವಂತಹ ಪ್ರಯತ್ನಗಳು ಬೇಕಾಗಿಲ್ಲ. ಅದು ಕೇಂದ್ರ ಸರ್ಕಾರ ಇರಲಿ ಯಾವುದೇ ಇರಲಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಹೇಗೆ ವರ್ತಿಸಬೇಕು, ಹೇಗೆ ವ್ಯವಹರಿಸಬೇಕು ಅನ್ನೋದನ್ನೇ ಸಂವಿಧಾನ ನಮಗೆ ಸಾರಿ ಸಾರಿ ಹೇಳುವಂಥದ್ದು. ಆದರೆ ಇಲ್ಲಿ ನೆರೆಯಲ್ಲಿ ನಿಂತವರಿಗೆ ಈ ಎಲ್ಲ ರಾಜಕಾರಣಗಳ ಅಗತ್ಯ ಇರೋದಿಲ್ಲ. ಮನೆ ಇಲ್ಲದವರಿಗೆ ಒಂದು ಸೂರು, ಅನ್ನ ಕೂಡ ಕುಡಿಯೋಕೆ ನೀರು ಕೂಡ ಇಲ್ದಿರುವಂತಹ ಬರ ಪರಿಸ್ಥಿತಿಯ ನೆರೆ ಸಂತ್ರಸ್ತರಿದ್ದಾರೆ. ಅಂತಹ ಕಡೆ ಅವುಗಳನ್ನು ಒದಗಿಸೋಕ್ಕೆ ಮುಖ್ಯ ಆಗತ್ತೆ. ಅದರ ಬದಲಿಗೆ ಕೇಂದ್ರದಲ್ಲಿ BJP ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ನಾವು JDS, ಅವರು BJP, ಇವ್ಯಾವು ಕೇಳೋದಿಲ್ಲ. ಕಣ್ಣೀರಿಗೆ ಪಕ್ಷಗಳ ಮತ್ತು ಧರ್ಮ ಜಾತಿ ಸಿದ್ಧಾಂತಗಳ ಲೆಕ್ಕ ಇರೋದಿಲ್ಲ, ಮಿತಿ ಇರೋದಿಲ್ಲ. ಎಲ್ಲ ಕಣ್ಣೀರು ಒಂದೇ, ಉಪ್ಪೇ ಇರುತ್ತೆ. ಅವರ ಸಂಕಟ ಅವ್ರದ್ದು ಏನಿರುತ್ತೆ, ಅವ್ರ ಹಸಿವಿದ್ರೆ ಹಸಿವನ್ನು ನೀಗಿಸಿದ್ದೇ ದೊಡ್ಡ ಧರ್ಮ ಅಷ್ಟೇ. ಇನ್ನು 5ನೇ ಸುದ್ದಿ, ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ TD ರಾಜೇಗೌಡ ಅವರ ಮೇಲೆ ಅಕ್ರಮ ಆಸ್ತಿ ಪ್ರಕರಣದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹಾಸನ ಲೋಕಾಯುಕ್ತ SP ಸ್ನೇಹ ಅವರ ನೇತೃತ್ವದಲ್ಲಿ ಮಂಗಳವಾರ ಬೆಳಗ್ಗೆ 4 ವಾಹನಗಳಲ್ಲಿ ಬಂದ ತಂಡವು ಬೆಂಗಳೂರಿನ ಹೊಸಮನೆ, ಚಿಕ್ಕಮಗಳೂರಿನ ಬಸಾಪುರ ಮತ್ತು ಹಲಸೂರು ತೋಟದ ನಿವಾಸ ಸೇರಿದಂತೆ ಹಲವು ಕಡೆಗಳಲ್ಲಿ ಏಕಕಾಲದಲ್ಲಿ ಶೋಧ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಶಾಸಕ ರಾಜೇಗೌಡ, ಪತ್ನಿ ಪುಷ್ಪ ಮತ್ತು ವಿದೇಶದಲ್ಲಿರುವ ಪುತ್ರನ ವಿರುದ್ಧ ಪ್ರಕರಣ ದಾಖಲಾಗಿದ್ದು 3 ಮೇಲೂ ಕೂಡ ತನಿಖೆ ನಡೀತಿದೆ. ರಾಜೇಗೌಡ ಅವರು ಬಾಳೆಹೊನ್ನೂರು ಸಮೀಪ 266 ಎಕರೆ ಹಲಸೂರು ತೋಟವನ್ನು ಖರೀದಿಸಿದ್ದ ವಿಚಾರಕ್ಕೆ ದೊಡ್ಡ ವಿವಾದ ಆಗಿರುವಂಥದ್ದು. ಈ ತೋಟ ಮೊದಲು ಉದ್ಯಮಿ ದಿವಂಗತ ಸಿದ್ಧಾರ್ಥ ಅವರಿಗೆ ಸೇರಿದ್ದು ಅಂತ ಹೇಳಲಾಗ್ತಿದೆ. ಅದನ್ನು ಅಕ್ರಮವಾಗಿ ಹಾಗೂ ಕಡಿಮೆ ಬೆಲೆಗೆ ಖರೀದಿಸಲಾಗಿದೆ ಎಂಬುವಂತಹ ದೂರು ದಾಖಲಾಗಿತ್ತು. ಆ ಕಾರಣಕ್ಕೋಸ್ಕರನೇ ಈ ಒಂದು ತನಿಖೆ ನಡೆತಿರುವಂಥದ್ದು. ಬಹುಮುಖ್ಯವಾಗಿ ಇಲ್ಲಿ ಸ್ಥಳೀಯ BJP ಮುಖಂಡ ದಿನೇಶ್ ನೀಡಿದ್ದ ದೂರು ಆಧಾರವಾಗಿ ತನಿಖೆ ಆರಂಭವಾಗಿದ್ದು, ರಾಜೇಗೌಡ ಸಲ್ಲಿಸಿದ ಚುನಾವಣಾ ಅಫಿಡವಿಟ್ ಹಾಗೂ ಭೂಮಿ ಖರೀದಿ ವಹಿವಾಟುಗಳಲ್ಲಿ ತಾಳೆ ಇರುವುದಿಲ್ಲವೆಂಬ ಅನುಮಾನ ವ್ಯಕ್ತವಾಗಿದೆ. ಶಾಸಕರ ವಾರ್ಷಿಕ ಆದಾಯ ಕೇವಲ 38 ಲಕ್ಷ ರೂಪಾಯಿ ಎಂದು ದಾಖಲೆಗಳಲ್ಲಿ ಉಲ್ಲೇಖವಾಗಿದ್ದರೂ 100 ಕೋಟಿ ಮೌಲ್ಯದ ಆಸ್ತಿ ಹೇಗೆ ಖರೀದಿ ಸಾಧ್ಯವಾಯಿತು ಎಂಬ ಪ್ರಶ್ನೆ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶದ ಮೇರೆಗೆ FIR ಅನ್ನು ದಾಖಲಿಸಿಕೊಂಡಿದ್ದು, ಪ್ರಕರಣದ ಕುರಿತು ಹೆಚ್ಚಿನ ವಿವರಗಳು ಶೀಘ್ರದಲ್ಲೇ ಬಹಿರಂಗವಾಗುವ ಸಾಧ್ಯತೆ ಇದೆ. ಬಹುಪಾಲು ಕಡೆ ನೀವು ನೋಡ್ಬೋದು, ಜಾತಿ ಗಣತಿಯ ಚರ್ಚೆ ಬಂದಾಗ ಅಲ್ಲಿ ಜಾಸ್ತಿ ಜನ ಹೇಳುವಂಥದ್ದು ನಾಯಕರ, ರಾಜಕಾರಣಿಗಳ, ಶಾಸಕರ, ಸಂಸದರ, ಕೇಂದ್ರ ರಾಜ್ಯ ಸಚಿವರುಗಳ ಆಸ್ತಿ ಗಣತಿ ಆಗಬೇಕಿದೆ ಅಂತ. ನಿಜಕ್ಕೂ ಶೃಂಗೇರಿ ಶಾಸಕರ ಈ ಪ್ರಕರಣವನ್ನು ನೋಡಿದಾಗ ಎಲ್ಲ ಶಾಸಕರ, ಸಚಿವರ, ಯಾರೆಲ್ಲ ಪುಡಾರಿಗಳಿಂದ ಹಿಡಿದು ಮೇಲ್ದರ್ಜೆಯ ನಾಯಕರಿದ್ದಾರೆ ಅವರೆಲ್ಲರ ಆಸ್ತಿ ಗಣತಿ ಆದರೆ ಯಾರ ಹತ್ರ ಏನಿದೆ, ಎಷ್ಟು ಬಂಡವಾಳ ಇದೆ, ಯಾರು ಭ್ರಷ್ಟರು, ಯಾರು ನಿಷ್ಠರು, ಶಿಷ್ಟರು ಅನ್ನೋದು ಗೊತ್ತಾಗುತ್ತೆ. ಇನ್ನು 6ನೇ ಸುದ್ದಿ, ನಟ ದರ್ಶನ್ ಹೆಚ್ಚುವರಿ ದಿಂಬು ಹಾಸಿಗೆ ಅರ್ಜಿ ವಿಚಾರಣೆ ಬೆಂಗಳೂರಿನ 57ನೇ CCH ನ್ಯಾಯಾಲಯದಲ್ಲಿ ನಡೆದಿದ್ದು ಅಕ್ಟೋಬರ್ 9ಕ್ಕೆ ಮತ್ತೆ ಮುಂದೂಡಲಾಗಿದೆ. ಜೈಲು ಅಧಿಕಾರಿಗಳ ಪರ SPP ಪ್ರಸನ್ನಕುಮಾರ್ ವಾದ ಮಂಡಿಸಿದ್ರು. ಆರೋಪಿ ಪಲ್ಲಂಗ ಕೇಳಿದರೆ ಕೊಡಲು ಸಾಧ್ಯವಿಲ್ಲ, ವಾಕಿಂಗ್ಗೆ ಬೆಳಗ್ಗೆ ಮತ್ತು ಸಂಜೆ 1 ಗಂಟೆ ಅವಕಾಶ ನೀಡಲಾಗಿದೆ ಅಂತ ಹೇಳಿದ್ರು. ದರ್ಶನ್ ಪರ ವಕೀಲ ಸುನೀಲ್ ಕೂಡ ಪ್ರತಿವಾದ ಮಂಡಿಸಿದ್ದಾರೆ. ಜೈಲು ಆದೇಶದ ಬಗ್ಗೆ ಜೈಲು ಅಧಿಕಾರಿಗಳಿಗೆ ಮರ್ಯಾದೆ ಇಲ್ಲ, ಉಗ್ರರು ಇರಿಸುವ ಸೆಲ್ನಲ್ಲಿ ಇರಿಸಿದ್ದಾರೆ, ಅವರಿಗೆ ಹಿಂಸೆ ನೀಡಲಾಗ್ತಿದೆ, ನಾವು ಚಿನ್ನದ ಮಂಚ ಕೇಳಿಲ್ಲ, ಎಲ್ಲದಕ್ಕೂ ಕೋರ್ಟ್ ಎದುರು ಬರಬೇಕಿದೆ ಅಂತ ಪ್ರಶ್ನಿಸಿದ್ದಾರೆ. ದರ್ಶನ್ ಪರ ವಕೀಲರ ವಾದ ಆಲಿಸಿದ ಜಡ್ಜ್ ಸ್ವಲ್ಪ ಗರಂ ಆಗಿದ್ರು. ಸುಮ್ಮನೆ ಆರೋಪ ಮಾಡಬೇಡಿ, ಆದೇಶ ಪಾಲನೆ ಆಗಿಲ್ಲವೆಂದು ಹೇಳಿ, ಆರೋಪಿಯ ಸುರಕ್ಷತೆ ಜೈಲು ಅಧಿಕಾರಿಗಳ ಕರ್ತವ್ಯ ಅಲ್ವಾ, ಬ್ಯಾರಕ್ ಒಳಗೆ ವಾಕಿಂಗ್ ಮಾಡಿಸ್ತಿದ್ದಾರೆ, ಕೋರ್ಟ್ ಘನತೆಗೆ ತಕ್ಕಂತೆ ವಾದಿಸಿ ಅಂತ ಗರಂ ಆಗಿರುವಂಥದ್ದು. ಇನ್ನು 7ನೇ ಸುದ್ದಿ, ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮಂಗಳವಾರ ಮಂಗಳಕರವಾಗಿತ್ತು. ಯಾಕೆಂದ್ರೆ 2 ಪ್ರಕರಣ ಇತ್ತು. 2 ಪ್ರಕರಣಗಳಲ್ಲಿ ಅವರಿಗೆ ಒಂದು ತುಸು ಮಟ್ಟಿಗಿನ ಗೆಲುವು ಸಿಕ್ಕಿದೆ. ಒಂದು AC, ಪುತ್ತೂರಿನ AC ಸ್ಟೆಲಾ ವರ್ಗೀಸ್ ಅವರ ಆಡಳಿತಾತ್ಮಕ ಕ್ರಮ, ಗಡಿಪಾರು ಆದೇಶ ಏನಿತ್ತು ಆ ಗಡಿಪಾರು ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ್ರು. ಇಲ್ಲಿ ಒಂದು ಕಡೆ ಅತ್ಯಂತ ಸ್ಪಷ್ಟವಾಗಿ CM ಪೂರ್ಣಚಾವರ ಏಕಸದಸ್ಯ ಪೀಠ ಇದು ಏಕಪಕ್ಷೀಯವಾಗಿದೆ ಅನ್ನೋ ಕಾರಣಕ್ಕೋಸ್ಕರನೇ ಅವರು ಪ್ರಶ್ನಿಸಿದ್ದು ತಿಮರೋಡಿ ಅವರು. ತಿಮರೋಡಿ ಅವರಿಗೆ ಸೂಕ್ತ ದಾಖಲೆಗಳನ್ನು ಒದಗಿಸಿ ಮತ್ತೆ 8ನೇ ತಾರೀಕಿನ ತನಕ ಗಡಿಪಾರಿನ ಆದೇಶವನ್ನು ಸ್ಟೇ ಕೊಟ್ಟಿರುವಂಥದ್ದು. ಮತ್ತೆ ಅವರಿಗೂ ಕೂಡ ನೋಟಿಸ್ ಕೊಟ್ಟಿದೆ, ಬಂದು ನೀವು ಹೇಳಿ
ಯಾವ ಕಾರಣಕ್ಕೋಸ್ಕರ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು, ಜೊತೆಲಿ ಯಾವ ಕಾರಣಕ್ಕೋಸ್ಕರ ತಿಮರೋಡಿ ಅವರನ್ನು ನೀವು ಗಡಿಪಾರು ಮಾಡ್ತಿದ್ದೀರಿ ಅನ್ನುವಂಥದ್ದನ್ನು ಕೋರ್ಟ್ನ ಮುಂದೆ ನ್ಯಾಯಪೀಠ ಅದನ್ನೂ ಕೂಡ ಅವರ ವಾದವನ್ನು ಕೂಡ ಆಲಿಸುತ್ತೆ, ಪ್ರತಿವಾದಿಗಳ ವಾದವನ್ನು. ಅಲ್ಲಿಗೆ ಗಡಿಪಾರಾಗ್ಬಿಟ್ರು, ದಕ್ಷಿಣ ಕನ್ನಡದಿಂದ ಹೊರಟೋಗ್ತಾರೆ ಮಾನ್ವಿಗೆ ಅಂತೆಲ್ಲ ಸಂಭ್ರಮಿಸಿದಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮತ್ತು ಸೌಜನ್ಯ ವಿರೋಧಿಗಳು ಯಾರಿದ್ರೋ ಅವರಿಗೆ ಈಗ ಆಘಾತ ಆಗಿರುವಂಥದ್ದು. ಆತುರದ ಕ್ರಮವನ್ನು ಕೈಗೊಳ್ಳಬೇಡಿ ಅಂತ ಅತ್ಯಂತ ಸ್ಪಷ್ಟವಾಗಿ ಕೋರ್ಟ್ ಹೇಳಿರುವಂಥದ್ದು. ಇದೊಂದೇ ಅಲ್ಲ, ಇನ್ನೊಂದು ಕಡೆ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಣೆಯ ಒಂದು ಪ್ರಕರಣ ಏನಿತ್ತು, ಆ ಪ್ರಕರಣಕ್ಕೆ 3 ಸಲ ನೋಟಿಸ್ ಕೊಟ್ಟಿದ್ವಿ, ವಿಚಾರಣೆಗೆ ಬಂದಿಲ್ಲ, ನಾವು ಬಂಧಿಸ್ತೀವಿ ಅನ್ನುವಂತಹ ಒಂದು ಆಡಳಿತಾತ್ಮಕ ಕ್ರಮ, ಅದು ಕೂಡ ಪೊಲೀಸರ ಕ್ರಮ. ಅವರೂ ಇದ್ದರು, ಆದರೆ ಅಲ್ಲೂ ಕೂಡ ಒಂದು ನಿರೀಕ್ಷಣಾ ಜಾಮೀನನ್ನು ತಗೊಂಡು ವಿಚಾರಣೆಗೆ ಹೋಗಬೇಕು ಅಂತ ಅವರು ಕಾಯ್ತಿದ್ರು ಅನಿಸುತ್ತೆ ತಿಮರೋಡಿ ಅವರು. ಆ ಕಾರಣಕ್ಕೋಸ್ಕರನೇ ಮಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಇವತ್ತು 3 ಗಂಟೆಗೆ ಈ ವಿಚಾರಣೆ ನಡೆದಿರುವಂಥದ್ದು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸೆಷನ್ಸ್ ನ್ಯಾಯಾಲಯದಲ್ಲಿ ಸೆಪ್ಟೆಂಬರ್ 30ರಂದು ಮಹೇಶ್ ಶೆಟ್ಟಿ ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಸರ್ಕಾರಿ ಅಭಿಯೋಜಕರು ಆಕ್ಷೇಪಣೆ ಸಲ್ಲಿಕೆಗೆ ಮತ್ತೆ ಕಾಲಾವಕಾಶ ಕೇಳಿದ ಹಿನ್ನೆಲೆಯಲ್ಲಿ 4ನೇ ತಾರೀಕಿಗೆ ಅರ್ಜಿಯನ್ನು ವಿಚಾರಣೆ ಮುಂದೂಡಿರುವಂಥದ್ದು. ಅಲ್ಲಿಗೆ ಬೇಲರ್ಜಿಯ ಕೇಸ್ನಲ್ಲೂ ಕೂಡ, ಅಕ್ರಮ ಶಸ್ತ್ರಾಸ್ತ್ರ ಕೇಸ್ನಲ್ಲೂ ಕೂಡ ಸ್ವಲ್ಪ ಮಟ್ಟಿಗಿನ ಗೆಲುವು ತಿಮರೋಡಿಯವರಿಗೆ ಸಿಕ್ಕಿರುವಂಥದ್ದು. ಅರೆಸ್ಟೂ ಮಾಡೋದಿಲ್ಲ 4ನೇ ತಾರೀಕು ತನಕ ಮತ್ತು 8ನೇ ತಾರೀಕು ತನಕ, ಗಡಿಪಾರನ್ನು ಮಾಡುವಂತಿಲ್ಲ. ಇದು ಈ ನೆಲದ ಗೌರವಾನ್ವಿತ ನ್ಯಾಯ ವ್ಯವಸ್ಥೆ ಕೊಟ್ಟಿರುವಂತಹ ಒಂದು ಆದೇಶ. ಅಲ್ಲಿಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಇನ್ನೂ 3-4 ದಿನ ಕಂಟಿನ್ಯೂಯಸ್ ಆಗಿ ತಿಮರೋಡಿ ಬಂಧನ, ಬುರ್ಡೆ ಗ್ಯಾಂಗ್ ಬಂಧನ ಅಂತೆಲ್ಲ ಹಾಕುವಂತಹ, ಸಂಭ್ರಮಿಸುವಂತಹ ಕ್ಷಣಗಳು ಮತ್ತು ದಿನಗಳು, ಸಂಭ್ರಮದ ಗಳಿಗೆಗಳು ಇಲ್ಲವಾಗಿದೆ. ಯಾಕಂದರೆ ಈ ನೆಲದ ಕಾನೂನು ಅಷ್ಟು ಗಟ್ಟಿಯಾಗಿರುತ್ತೆ. ಸತ್ಯಮೇವ ಜಯತೆ ಅನ್ನುವಂತಹ ಉಕ್ತಿ ಏನಿದೆ ಅದು ಜೀವಂತವಾಗಿರುತ್ತೆ ಅನ್ನೋದಕ್ಕೆ ತಿಮರೋಡಿಯವರ ಈ 2 ಕೋರ್ಟ್ನ ಆದೇಶಗಳು ಈಗ ಸಾಕ್ಷಿ ನುಡಿತಿವೆ. ನಾಳೆ ಸೌಜನ್ಯಾಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇಂತಹ ಸಾಕ್ಷಿಗಳು, ಆದೇಶಗಳು ಒಂದು ಸಾಕ್ಷಿ ನುಡಿತಿರುವಂಥದ್ದು. ಇದು ಇವತ್ತಿನ ಟಾಪ್ ನ್ಯೂಸ್ ಆಗಿತ್ತು. ನಾಳೆ ಕೂಡ ಪ್ರಮುಖ ಸುದ್ದಿಗಳೊಂದಿಗೆ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.